ಓಹೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಟೆಕ್ ಪ್ಲಸ್ ಎನ 14ನೇ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಕೂಡ ಕೆಲವೊಂದು ಸ್ಪೆಷಲ್ ಟೆಕ್ ನ್ಯೂಸ್ ಮತ್ತು ಇಂಟ್ರೆಸ್ಟಿಂಗ್ AI ನ್ಯೂಸ್ಗಳೊಂದಿಗೆ ಹಾಜರಾಗಿದ್ದೀನಿ. ಸೊ ಇದರಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ. ಪೋಕೋ X8 Pro ಆಫೀಸ್ಲಾಗಿ BI ಸರ್ಟಿಫಿಕೇಶನ್ ಆಗಿದೆ. ಇದರರ್ಥ ಸದ್ಯದಲ್ಲಿ ಇದು ಭಾರತ ಲಾಂಚ್ ಆಗಿದೆ. ಲೀಕ್ಸ್ಗಳ ಪ್ರಕಾರ ಮಾರ್ಚ್ ಫಸ್ಟ್ ವೀಕಲ್ಲೇನೋ ಲಾಂಚ್ ಆಗಲಿದೆ ಅಂತೆ. ಸೊ ಲೀಕ್ಸ್ಗಳ ಪ್ರಕಾರ ಸ್ಪೆಸಿಫಿಕೇಶನ್ ನೋಡಿಕೊಂಡಾಗ 8000 mAh ಬ್ಯಾಟ್ರಿ, 100 ವ್ಯಾಟ್ನ ಪವರ್, ಟ್ರೂ ಡೈಮೆನ್ಸಿಟಿ 8 ಚಿಪ್ಸ್ ಮತ್ತು 50 ಮೆಗಾಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ನೊಂದಿಗೆ ಅದತ್ರ 35K ಬಜೆಟ್ಲಿ ಈ ಫೋನ್ ಲಾಂಚ್ ಆಗಲಿದೆ ಅಂತೆ. ನೋಡೋಣ, ನೀವು ಇದ್ರ ಬಜೆಟಲ್ಲಿ ಒಂದು ಬೆಸ್ಟ್ ಗೇಮಿಂಗ್ ಫೋನ್ ನೋಡ್ತಿದ್ದೀರಾ ಅಂದರೆ ಪೋಕೋ X Pro ಸೀರೀಸ್ ಡೆಫಿನೆಟ್ಲಿ ನೀವು ವೆಯ್ಟ್ ಮಾಡ್ಬೋದು. ಈ ಫೋನ್ ಮಾರ್ಚ್ ಫಸ್ಟ್ ವೀಕಲ್ಲಿ ಮೇ ಬಿ ಭಾರತದಲ್ಲಿ ಲಾಂಚ್ ಆಗ್ಬೋದು. 2 ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್, ಏರ್ಟೆಲ್ ಕಡೆಯಿಂದ ಒಂದೊಂದು ಚಿಕ್ಕ ಗುಡ್ ನ್ಯೂಸ್ ಜೊತೆಗೆ ದೊಡ್ಡ ಬ್ಯಾಡ್ ನ್ಯೂಸ್ ಕೂಡ ಕೊಡ್ತಿದ್ದಾರೆ. ಸೊ ಮೊದಲ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಇವರು ಈ 5G ಅನ್ಲಿಮಿಟೆಡ್ ಅಷ್ಟೇ ಬಿಟ್ಬಿಟ್ಟು 4G ಅನ್ಲಿಮಿಟೆಡ್ ಪ್ಲಾನ್ಸ್ನ ಕೂಡ ಲಾಂಚ್ ಮಾಡಿದ್ರೆ. ನಿಮ್ಗೆ ಗೊತ್ತಿರೋದು ಮೇ ಬಿ 399 ಮತ್ತು 449 ರೀಚಾರ್ಜ್ ಮಾಡಿದ್ರೆ ಕೆಲವೊಂದು ಸಬ್ಸ್ಕ್ರಿಪ್ಷನ್ ಜೊತೆಗೆ 300 GB ಟಾಪ್ ಕ್ಯಾಪ್ ಲಿಮಿಟ್ ಸಿಗುತ್ತೆ. ನೀವು ಅನ್ಲಿಮಿಟೆಡ್ 4G ಯೂಸ್ ಮಾಡ್ಬೋದು. ಅದು ನಿಮ್ಮ ಹತ್ರ 4G ಸಿಮ್ ಇರಲಿ ಅಥವಾ 4G ಫೋನ್ ಇದ್ರೂ ಕೂಡ ನೀವು ಅನ್ಲಿಮಿಟೆಡ್ ಇಂಟರ್ನೆಟ್ನ ಯೂಸ್ ಮಾಡ್ಬೋದು. ಇದೊಂಥರ ಒಂದು ಒಳ್ಳೆಯ ವಿಚಾರ ಅದ. ಬಟ್ ಏನು ಇವರು ಪ್ರಾಮಿಸ್ ಮಾಡಿದ್ರು ನೋಡಿ, ಪರ್ಫೆಕ್ಟ್ಲಿ ಕಂಪ್ಲೀಟ್ಲಿ ಒಂದು ವರ್ಷಕ್ಕೆ ಏನು ಫ್ರೀ ಕೊಡ್ತಿದ್ರು, ಇದನ್ನ ಕಂಪ್ಲೀಟ್ಲಿ ಸ್ಟಾಪ್ ಮಾಡೋಕ್ಕೆ ಕೊಡ್ತಿದ್ದಾರೆ ಅಥವಾ ನೆಕ್ಸ್ಟ್ ಲೆವೆಲ್ ಸ್ಕ್ಯಾಮ್ ಮಾಡೋಕ್ಕೆ ಹೋಗ್ತೀರಾ ಅಂತ ಕರಿಬೋದು. ಸೊ ಏನಾಗ್ತಿದೆ, ನಾವು ಪರ್ಫೆಕ್ಟ್ ಸ್ಟಡಿ ಏನ ಯೂಸ್ ಮಾಡ್ತಿದ್ವಿ, ಸಡನ್ಲಿ ಸ್ಟಾಪ್ ಆದಾಗ ಪರ್ಫೆಕ್ಟ್ ಸ್ಟಡಿ ಆ್ಯಪ್ನ ಓಪನ್ ಮಾಡಿದಾಗ ಇಲ್ಲಿ ಆಟೋಮೆಟಿಕ್ಕಾಗಿ ಪ್ರೋಗ್ ಅಪ್ಗ್ರೇಡ್ ಆಗಿ ಅಂತಲೇ ತೋರಿಸ್ತಾ ಇದೆ. ಏನು ಕನ್ಫ್ಯೂಷನ್ ಆಗಿದೆಯಾ, ಲಾಗೌಟ್ ಆಗಿದೆ ಗೊತ್ತಾಗಲಿಲ್ಲ. ಮತ್ತೆ ನಾವು ಪುನಃ ಏರ್ಟೆಲ್ ಥ್ಯಾಂಕ್ಸ್ ಅಪ್ಲಿಕೇಶನ್ ಹೋಗ್ಬಿಟ್ಟು ಚೆಕ್ ಮಾಡಿದ್ವಿ, ಸ್ಟಿಲ್ ಇನ್ನೂ 7-8 ತಿಂಗಳು ವ್ಯಾಲಿಡಿಟಿ, 6 ತಿಂಗಳು ವ್ಯಾಲಿಡಿಟಿ ಇದೆ ಅಂತ ತೋರಿಸ್ತಾ ಇದೆ. ಬಟ್ ಏನಕ್ಕಪ್ಪ ಇಲ್ಲಿ ಲಾಗೌಟ್ ಆಗಿದೆಯಪ್ಪ ಅಂತ ನೋಡೋದಾದ್ರೆ ಸ್ವಲ್ಪ ಇದ್ರ ಬಗ್ಗೆ ನ್ಯೂಸು ಮತ್ತು ರಿಸರ್ಚ್ ಮಾಡಿದಾಗ ಗೊತ್ತಾಯಿತು, ಪರ್ಫೆಕ್ಟ್ ಸ್ಟಡಿಲಿ ನೀವು ಯಾವುದೇ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ನ ಹಾಕಿಬಿಟ್ಟು ಸೇವ್ ಮಾಡಿದ್ರೆ ಈ ಪ್ಲ್ಯಾನ್ ಕಂಟಿನ್ಯೂ ಆಗುತ್ತಂತೆ. ಇದೊಂಥರ ಸ್ಕ್ಯಾಮ್. ಏನು ಗೊತ್ತಾ, ಪಾಪ ನಾವು ಇವಾಗ ಪರ್ಫೆಕ್ಟ್ ಸ್ಟಡಿ ಯೂಸ್ ಮಾಡೋಕ್ಕೆ ಕಾರ್ಡ್ ಏನೋ ಹಾಕ್ತೀವಿ, ಆದರೆ 1 ತಿಂಗಳು ಚೂಸ್ ಮಾಡ್ಕೊಂಡಾಗ ನಮ್ಗೆ ಗೊತ್ತಿಲ್ಲದೇ ಆಟೋ ಡೆಬಿಟ್ ಆಗ್ಬೋದಲ್ವಾ. ಸೊ ಈ ರೀತಿ ಮೋಸ ಮಾಡಿ ದುಡ್ಡು ಮಾಡೋ ಸಲುವಾಗಿ 1900 ರೂಪಾಯಿನ 1 ತಿಂಗಳು ಚೂಸ್ ಮಾಡ್ಕೊಂಡಿದ್ರೆ 19 ಕಟ್ಟಾಗತ್ತೆ. ಯಾರೋ 1 ವರ್ಷಕ್ಕೆ ಚೂಸ್ ಮಾಡ್ಕೊಂಡಿದ್ದೀರಪ್ಪ ಅಂದರೆ ಹತ್ರ 19,000 ರೂಪಾಯಿ ಕಟ್ಟಾಗತ್ತೆ. ಸೊ ಇದನ್ನೆಲ್ಲ ಸ್ಟಾರ್ಟಿಂಗಲ್ಲಿ ನೀವು ರೂಲ್ಸ್ ಹೇಳಬೇಕಾಗಿತ್ತಲ್ವಾ. ಫ್ರೀ ಕೊಡ್ತಿದ್ದೀರಪ್ಪ, ಒಪ್ಕೋತೀವಿ, ಫ್ರೀಯಾಗಿ ತೊಗೊಂಡ್ವಿ, ನ್ಯೂಸ್ ಮಾಡಿದ್ವಿ, ವಿಡಿಯೋನಲ್ಲಿ ಹೇಳಿದ್ವಿ, ಎಷ್ಟೋ ಜನ ಯೂಸ್ ಮಾಡ್ತಿದ್ರು. ಇಂಥವ್ರಿಗೆಲ್ಲ ಇದೊಂಥರ ದೊಡ್ಡ ಮೋಸ, ದೊಡ್ಡ ಸ್ಕ್ಯಾಮ್ ಅಂತಲೇ ನಾನು ಏರ್ಟೆಲ್ಗೆ ಕರೆಯೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಒಪಿನಿಯನ್ ಇದ್ರ ಬಗ್ಗೆ ಡೆಫಿನೆಟ್ಲಿ ಕೆಳಗಡೆ ನೀವು ಕಮೆಂಟ್ ಮಾಡಬೇಕು. 2 ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಗೂಗಲ್ I/O 2026 ಇದು 19 ಮತ್ತು 20ನೇ ತಾರೀಕಿಗೆ ಒಂದು ದೊಡ್ಡ ಇವೆಂಟ್ ನಡೀತಾ ಇತ್ತು. ಬಟ್ ಇಲ್ಲಿ ಹೇಳ್ಕೊಳ್ಳುವಾಗ ಏನು ಅದ್ಭುತ ಘಟನೆಗಳು ನಡೆದಿಲ್ಲ ಆಯಿತಾ. ಸೊ ಮೊದಲಾಗಿ ಗೂಗಲ್ ಅವರು ಆಫೀಷಿಯಲಾಗಿ 3 ಥಿಂಗ್ಸ್ಗಳನ್ನ ಲಾಂಚ್ ಮಾಡ್ತಿದ್ದಾರೆ. ಒಂದು ಸ್ಪೆಷಲಿ ಈ ಗೂಗಲ್ ಪಿಕ್ಸೆಲ್ 10A ಫೋನನ್ನು ಲಾಂಚ್ ಮಾಡ್ತಿದ್ದಾರೆ ಆಯಿತಾ. ಲಾಸ್ಟ್ ಇಯರ್ ಗೂಗಲ್ ಪಿಕ್ಸೆಲ್ 9Aಗೆ 10A ಕಂಪೇರ್ ಮಾಡಿದ್ರೆ ಏನು ಚೇಂಜಸ್ ಇಲ್ಲ ಗುರು. ಸೇಮ್ ಡಿಸ್ಪ್ಲೇ, ಸೇಮ್ ಡಿಸೈನು, ಸೇಮ್ ಕ್ಯಾಮ್ರಾ, ಸೇಮ್ ಬ್ಯಾಟ್ರಿ, ಸೇಮ್ ಪ್ರೊಸೆಸರು, ಎಲ್ಲ ಸೇಮ್ ಟು ಸೇಮ್ ಇದೆ, ಏನೂ ಚೇಂಜಸ್ ಆಗಿಲ್ಲ. ಸ್ವಲ್ಪ ಚಿಕ್ಕ ಪುಟ್ಟ ಕಲರ್ಸ್ನ ಚೇಂಜಸ್ ಮಾಡಿಬಿಟ್ಟು 10A ಫೋನ್ನ ಹೆಸರಲ್ಲಿ ಲಾಂಚ್ ಮಾಡಿದ್ರೆ ಯಾಕಪ್ಪ ಈ ರೀತಿ ಗೂಗಲ್ ಮಾಡ್ತಿದ್ದು ಗೊತ್ತಿಲ್ಲ. ಇವರು ಜಾಸ್ತಿ ಅಲ್ಲಿ ಇಲ್ಲಿ ಫೋಕಸ್ ಮಾಡ್ತಿದ್ದಾರೆ, ಬಟ್ ಸ್ಮಾರ್ಟ್ ಫೋನ್ ಇಂಡಸ್ಟ್ರಿ ಮೇಲೆ ಫೋಕಸ್ ಇಲ್ಲ ಇವ್ರದ್ದು. ಸೊ ಇಲ್ಲಿ ನಾನಂತೂ ಹೆವಿ ಡಿಸಪಾಯಿಂಟ್ ಮಾಡಿದ್ದೀನಿ ಆಯಿತಾ. ಆಲ್ರೆಡಿ ಇಯರ್ ಫೋನ್ಸ್ಗಳು ತುಂಬ ಬಿಸಿ ಆಗುತ್ತೆ, ಮದರ್ ಬೋರ್ಡ್ ಇಶ್ಯೂ, ಈ ರೀತಿ ತುಂಬ ಪ್ರಾಬ್ಲಮ್ಸ್ಗಳು ಇತ್ತು. ಅದರಲ್ಲಿ ಇಂಥ ಫೋನ್ನೇ ಮತ್ತೆ ರೀಬ್ರ್ಯಾಂಡ್, ಕಲರ್ ಚೇಂಜ್ ಫೋನ್ ಅಂತ ಹೊಸ ಫೋನನ್ನು ಲಾಂಚ್ ಮಾಡಿದ್ದಾರೆ. ಸೊ ತಪ್ಪಿಯು ಈ 10A ಹತ್ತಿರ ಹೋಗಬೇಡಿ ಆಯಿತಾ. ನಿಮಗೆ ಇನ್ನೂ ತುಂಬ ಅಂದರೆ ಇವಾಗ ಏನೊಂದು ಪ್ರೈಸ್ ಲಾಂಚ್ ಆಗಿದೆ ಅದಕ್ಕಿಂತ 50-60% ನಿಮಗೆ ನೆಕ್ಸ್ಟ್ ಒಂದು 3-4 ಮಂತ್ಸಲ್ಲಿ ಕಮ್ಮಿ ಸಿಗ್ಬೋದು. ಇನ್ನೇದಾಗಿ ಗೂಗಲ್ ಜೆಮಿನೈ 3.1 Pro ಅಂತ ಒಂದು ಹೊಸ ಟೂರನ್ನು ಲಾಂಚ್ ಮಾಡಿದ್ರೆ ಇದು ತುಂಬ ಡೀಪ್ ಥಿಂಕರ್ ಇದೆ ಆಯಿತಾ. ನಿಮ್ಮೊಂದು ಸ್ಕ್ರೀನ್ ಮೇಲೆ ಇಮೇಜ್ ತೋರಿಸ್ತಾ ಇದ್ದೀನಿ ನಾನು. ಮುಂಚೆ ಯಾವ ರೀತಿ ಥಿಂಕ್ ಮಾಡ್ತಿತ್ತು, ಎಷ್ಟು ಲೆವೆಲ್ಗೆ ನೀವು ಈ ಅಪ್ಗ್ರೇಡ್ಸ್ನ ನೋಡಿದ್ರಿ, ಇವಾಗ ಅಪ್ಗ್ರೇಡ್ಸ್ನ ನೋಡ್ಕೋಬೋದು. ಇದು ತುಂಬ ಸ್ಮಾರ್ಟ್ ಮತ್ತು ತುಂಬ ನಿಮಗೆ ಏನೋ ಟಾಸ್ಕ್ನ ಕೊಟ್ಟಿದ್ರೆ ಅಂದರೆ ತುಂಬ ಡೀಪ್ ಥಿಂಕ್ ಮಾಡಿಬಿಟ್ಟು ನಿಮಗೆ ಆನ್ಸರ್ಸ್ನ ಕೊಡುತ್ತೆ. ಇನ್ಮೂರದಾಗಿ ಆ್ಯಂಡ್ರಾಯ್ಡ್ 17 ಕೂಡ ಆಫೀಷಿಯಲಾಗಿ ಹೊರಗಡೆ ಬಿಡಲಾಗಿದೆ. ಸೊ ಇಲ್ಲಿ ಬೇರೆ ಬೇರೆ ಫೀಚರ್ಸ್ನ ಕೊಟ್ಬಿಟ್ಟು ಇದನ್ನು ಕೂಡ ಲಾಂಚಸ್ ಮಾಡಿದರೆ ಗೂಗಲ್ I/O 2026 ಈ ಸರ್ತಿ ಅಷ್ಟೊಂದು ಇಂಟ್ರೆಸ್ಟಿಂಗ್ ಏನೋ ಆಗಲಿಲ್ಲ. 2 ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಆ್ಯಪಲ್ ಮತ್ತು ನಥಿಂಗ್ ಅವರ ಕಾಂಪಿಟೇಷನ್ ಆಯಿತಾ. ನಥಿಂಗ್ ಅವರು ಸುಮ್ಮನೆ ಇರಲ್ಲ, ಏನೇನೋ ಕಿತಾಪತಿಗಳನ್ನ ಅವಾಗ ಮಾಡ್ತಿರ್ತಾರೆ. ಸೊ ಆ್ಯಪಲ್ ಅವರು ಆಫೀಷಿಯಲಾಗಿ ತಮ್ಮ ಈ iPhone 17 ಮತ್ತು ಕೆಲವೊಂದು ಮ್ಯಾಕ್ ಬೇರೆ ಬೇರೆ ಆಕ್ಸೆಸರೀಸ್ನ ಇದೇ 4th ಮಾರ್ಚ್ಗೆ ಲಾಂಚ್ ಇದೆ, ಇವೆಂಟ್ ಇದೆ ಅಪ್ಪ ಅಂತ ಬಿಟ್ಟು ಒಂದು ಇನ್ವೈಟ್ ಲೆಟರ್ನ ಈ ರೀತಿಯಾಗಿ ಅನೌನ್ಸ್ಮೆಂಟ್ ಮಾಡಿದ್ರು. ಸೊ ಇದನ್ನು ನೋಡಿಬಿಟ್ಟು ನಥಿಂಗ್ ಅವರು ಅವ್ರದ್ದೇ ಆದ ನೆಕ್ಸ್ಟ್ ಡೇನೆ ಸೇಮ್ ಆ್ಯಪಲ್ ಇವೆಂಟ್ ಮೇಲೆ ಇವ್ರದ್ದೊಂದು ಪ್ರಿಂಟೆಲ್ಲ ಕಲರ್ಸ್ಗಳನ್ನ ಹಾಕ್ಬಿಟ್ಟು ನಮ್ಮದು 5ನೇ ತಾರೀಕು ಇವೆಂಟ್ ಇದೆ ಅಪ್ಪ, ನಾವು ಸ್ಪೆಷಲಿ ನಥಿಂಗ್ ಫೋನ್ 4A ಸೀರೀಸ್ನ ಲಾಂಚ್ ಮಾಡ್ತಿದ್ವಿ. ಇಲ್ಲಿ 4A ಮತ್ತು 4A Pro ಅಂತ 2 ಫೋನ್ಸ್ಗಳು, ಮೇ ಬಿ 4 Pro ಫೋನ್ ಲಾಂಚ್ ಆಗ್ಬೋದು ಅಂತ ಅನ್ಕೋತಿದ್ದೀನಿ.
ಗೊತ್ತಿಲ್ಲ, ಬೇರೆ ಬೇರೆ ಆಕ್ಸೆಸರೀಸ್ ಕೂಡ ಲಾಂಚ್ ಆಗ್ಬೋದು. ಸದ್ಯಕ್ಕೆ ನಮ್ಮ ದೇಶದಲ್ಲೇ ಮೊಟ್ಟ ಮೊದಲ ಇವರ ಆಫೀಷಿಯಲ್ ಸ್ಟೋರ್ ಅದು ಬೆಂಗಳೂರಲ್ಲಿ ಲಾಂಚ್ ಮಾಡಿದ್ರೆ. ಸೊ ಗೊತ್ತಿಲ್ಲ, ಈ ಮಾರ್ಕೆಟ್ನ ಇನ್ನೂ ಸ್ವಲ್ಪ ಮೂವ್ ಮಾಡೋಕ್ಕೆ ಇವರು ಒಂದು ಒಳ್ಳೆ ಪ್ರೈಸ್ ರೇಂಜ್ಗೆ ಫೋನ್ ಲಾಂಚ್ ಮಾಡಿದ್ರಪ್ಪ ಅಂದರೆ ಚೆನ್ನಾಗಿರುತ್ತೆ. ಹೋಪ್ಫುಲಿ ನಾನು ಈ 4A ಫೋನ ಪರ್ಚೇಸ್ ಮಾಡಿ ರಿವ್ಯೂ ಮಾಡ್ತೀನಿ. ಬ್ರ್ಯಾಂಡ್ ಏನು ಕಳಿಸೋ ಅಪ್ಡೇಟ್ ಇಲ್ಲ, ಬಟ್ ಈ ಫೋನ್ ಸ್ವಲ್ಪ ನನಗೆ ಯಾಕೋ ಎಕ್ಸೈಟ್ಮೆಂಟ್ ಜಾಸ್ತಿ ಉಳಿಸ್ತದೆ. ಸೊ ನೋಡೋಣ, 5ನೇ ತಾರೀಕು ಲಾಂಚ್ ಆಗುತ್ತೆ. ಮೇ ಬಿ ಒಂದು 4-5 ದಿವಸದಲ್ಲಿ ಇದನ್ನು ಪರ್ಚೇಸ್ ಮಾಡಿ ಅನ್ಬಾಕ್ಸ್ ಮಾಡ್ತೀನಿ. 2 ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. 2026ರ ಸ್ಮಾರ್ಟ್ ಫೋನ್ ಸ್ಟಾಟ್ಸ್ ಹೊರಗೆ ಬಂದಿದೆ, ಆಯಿತಾ. ಸೊ ಟಾಪಲ್ಲಿ ಎಲ್ಲಕ್ಕಿಂತ ಹೆಚ್ಚು ಮಾರ್ಕೆಟ್ ಶೇರ್ ಹೊಂದಿದ್ದು ವಿವೋನೇ ಕಾಣಿಸ್ತಾ ಇದೆ. ಅದಾದ ತಕ್ಷಣ ಸ್ಯಾಮ್ಸಂಗ್ ಇದೆ, ಓಪೋ ಇದೆ, ರಿಯಲ್ಮಿ ಇದೆ, ಆ್ಯಪಲ್ ಇದೆ, ಶೋಮಿ, ಮೋಟೋರೋಲಾ, ಪೋಕೋ, ಇನ್ನಿದ್ರೆ ಬೇರೆ ಬೇರೆ ಬ್ರ್ಯಾಂಡ್ಸ್ಗಳ ಕೂಡ ಡೌನ್ ಕೂಡ ಹೋಗ್ತಿದೆ, ಆಯಿತಾ. ಟಾಪಲ್ಲಿ ವಿವೋ, ಸ್ಯಾಮ್ಸಂಗ್, ಓಪೋ ಎಲ್ಲ ಇದ್ದರೆ ಡೌನ್ ಹೋಗೋದ್ರಲ್ಲಿ ಸ್ಪೀಡಲ್ಲಿ ನಂಬರ್ 1 ಇರೋದು OnePlus ಅವರು. ಆಮೇಲೆ ಬರುತ್ತೆ ಪೋಕೋ, ಶೋಮಿ, ರೆಡ್ಮಿ, ಎಲ್ಲ ಬ್ರ್ಯಾಂಡ್ಸ್ಗಳು ಸ್ಲೋಲಿ ಹೊಗೆ ಹಾಕೊಳ್ತಿದೆ, ಆಯಿತಾ. ಹತ್ತತ್ರ 39% ಫೋನ್ಸ್ಗಳ ಸೇಲ್ಸ್ ಎಲ್ಲ ಕಮ್ಮಿ ಆಗ್ತಿದೆ, ಶೇರ್ಸ್ ಕಮ್ಮಿ ಆಗ್ತಿದೆ. ಸೊ OnePlus ಯಾಕೆ ಈ ರೇಂಜಿಗೆ ಡೌನ್ ಹೋಗ್ತಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ತುಂಬ ಫೇಸ್ ಮಾಡ್ತಿದ್ದೀರಾ OnePlus ಬಗ್ಗೆ, ಡೆಫಿನೆಟ್ಲಿ ಕಮೆಂಟ್ ಮಾಡಿ. ಮತ್ತು 2024-25 ಪ್ರಕಾರ ಈ 2026-25 ಏನು ನಾವು ಈ ಸ್ಟ್ಯಾಟ್ಸ್ ನೋಡ್ತಾ ಇದ್ವಿ, ಇದು ಎಲ್ಲ ಫೋನ್ಸ್ಗಳಲ್ಲಿ 5% ಡೌನ್ ಹೋಗಿದೆ ಅಂತ. ಅಂದರೆ 2026 ಕೂಡ ಹೆವಿ ಕಮ್ಮಿ ಆಗೋದು, ಬಿಕಾಸ್ ಎಲ್ಲ ಚಿಪ್ಸೆಟ್ಸ್ಗಳು ಪ್ರೈಸಸ್ಗಳು ಹೈ ಹೋಗಿದೆ, ತುಂಬ ಫೋನ್ಸ್ಗಳು ಲಾಂಚಸ್ ಕೂಡ ಕಮ್ಮಿ ಆಗ್ತಿದೆ, ಮತ್ತು ಜನ ಕೂಡ ತುಂಬ ಫೋನ್ಸ್ಗಳನ್ನ ಕಮ್ಮಿ ಪರ್ಚೇಸ್ ಮಾಡ್ತಿದ್ದಾರೆ. ಸೊ ಒಟ್ಟಿನಲ್ಲಿ 2026 ಇನ್ನೂ ಡೌನ್ ಹೋಗಲಿದೆ. 2 ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಫೋನ್ಪೇ ಹೊಸ ಫಿಂಗರ್ ಪ್ರಿಂಟ್ ಅಪ್ಡೇಟ್, ಆಯಿತಾ. ಸೊ ಇಷ್ಟು ದಿವಸ ನಾವು UPI ಪೇಮೆಂಟ್ ಮಾಡಬೇಕಾದ್ರೆ ಪ್ರತಿಯೊಂದಕ್ಕೂ ₹10, ₹5, ₹8 ಪೇ ಮಾಡಬೇಕಾದ್ರೂ ಕೂಡ UPI ಪಿನ್ ಹಾಕಬೇಕಾಗಿತ್ತು. ಬಟ್ ಇವಾಗ ಹೊಸ ಫಿಂಗರ್ ಪ್ರಿಂಟ್ ಅಪ್ಡೇಟ್ ಬಂದಿದೆ. ಸಿಂಪ್ಲಿ ನಿಮ್ಮ ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಮ್ಯಾನೇಜ್ ಪೇಮೆಂಟ್ಸ್ ಹೋಗ್ಬಿಟ್ಟು ಬಯೋಮೆಟ್ರಿಕ್ ಸೆಲೆಕ್ಟ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಇದನ್ನು ಚೂಸ್ ಮಾಡಿಕೊಂಡು ನೀವು ಒನ್ ಟೈಮ್ ನಿಮ್ಮ ಬ್ಯಾಂಕ್ ಜೊತೆ ಸೆಟಪ್ ಮಾಡಿದ್ರೆ ಆಯಿತು. ಅಪ್ ಟು 5,000 ತನಕ ನೀವು ಜಸ್ಟ್ ಫಿಂಗರ್ ಪ್ರಿಂಟ್ನ ಟ್ಯಾಚ್ ಮಾಡಿಬಿಟ್ಟು ನೀವು ಪೇಮೆಂಟ್ಸ್ಗಳನ್ನ ಮಾಡ್ಕೋಬೋದು. ದಿನಕ್ಕೆ ₹5,000 ಲಿಮಿಟ್ ಇರುತ್ತೆ. ಸೊ ಇದು ಕ್ವಿಕ್ಲಿ ಆಗೋದು ಗುರು, ಜಾಸ್ತಿ ಟೆನ್ಷನ್ ಇಲ್ಲ. ಬಟ್ ನಿಮ್ಮ ಫಿಂಗರ್ ಪ್ರಿಂಟ್ನ ಯಾರು ಮಿಸ್ಯೂಸ್ ಮಾಡ್ಕೊಂಡ್ರಪ್ಪ ಅಂದರೆ ಸ್ಕ್ಯಾಮ್ ಆಗತ್ತೆ. 2 ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್ ಅನ್ನೋದಕ್ಕಿಂತ ಯಾವೆಲ್ಲ ಫೋನ್ಸ್ಗಳು ಸದ್ಯದಲ್ಲಿ ಲಾಂಚ್ ಆಗ್ತಿದೆಯಪ್ಪ ಅಂತ ಕೇಳಿದ್ರೆ, ಸೊ ಲೀಕ್ಸ್ಗಳ ಪ್ರಕಾರ ಸ್ಯಾಮ್ಸಂಗ್ A37 ಮತ್ತು A57 IMDA ಸರ್ಟಿಫಿಕೇಶನ್ ಆಗಿದೆ. ಅದರ ಅರ್ಥ ಮಾರ್ಚ್ 1-2 ವೀಕಲ್ಲಿ ಈ ಫೋನ್ಸ್ಗಳು ಬರ್ಬೋದು. ಬಾಕಿ ಮೋಟೋ ಎಡ್ಜ್ 70 ಫ್ಯೂಷನ್ ಕೂಡ ಈ ಟೀಸ್ ಮಾಡಿದ್ದಾರೆ ಫೋಟೋ ಅಂದ್ಬಿಟ್ಟು. ಮತ್ತು ಶೋಮಿನವರು ಟ್ಯಾಬ್ ವಿತ್ ಕಂಪ್ಯೂಟಿಂಗ್ ಅಂದರೆ ಒಂದು ಕೀಬೋರ್ಡ್ ಜೊತೆಗೆ ಈ ರೀತಿ ಒಂದು ಹೊಸ ಟ್ಯಾಬನ್ನು ಕೂಡ ಲಾಂಚ್ ಮಾಡುವಂಥ ಸಾಧ್ಯತೆಗಳಿದೆ. ಸದ್ಯಕ್ಕೆ ಇವಷ್ಟು ಕ್ವಿಕ್ಲಿ ಅಂದರೆ ಸದ್ಯದಲ್ಲೇ ಕಾಣಿಸಿರುವಂಥ ಅಪ್ಡೇಟ್ಸ್ಗಳಾಗಿತ್ತು. ಸೊ ಇವಷ್ಟು ಈ ವಾರದ ಸ್ಪೆಷಲ್ ಟೆಕ್ ನ್ಯೂಸ್ ಆಗಿತ್ತು. ಇನ್ನು AI ಜಗತ್ತಲ್ಲಿ ಏನಾಗ್ತಿದೆಯಪ್ಪ ಅಂತ ಕೇಳಿದ್ರೆ, ಪ್ರತಿ ವಾರದಲ್ಲಿ ಹೇಳ್ತಾ ಇದ್ದೀನಿ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ಅಂತ. ಸೊ ಮೊದಲಾಗಿ ಗೂಗಲ್ ಕಡೆಯಿಂದ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಏನಪ್ಪ ಅಂದರೆ, ಗೂಗಲ್ ಜೆಮಿನಿನಲ್ಲಿ ಹೊಸ ಕ್ರಿಯೇಟ್ ಮ್ಯೂಸಿಕ್ ಅಂತ ಒಂದು ಫೀಚರ್ ಕೊಟ್ಟಿದ್ದಾರೆ. ಕ್ರೇಜಿ ಇದೆ, ಆಯಿತಾ. ನೀವು ಎಂಥ ಬೇಕಂತ ಸಾಂಗ್ಸ್ಗಳನ್ನ ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಜಸ್ಟ್ ಚಿಕ್ಕ ಪ್ರಾಂಪ್ಟ್ಸಲ್ಲಿ, ಅದು ಜಸ್ಟ್ 30 ಸೆಕೆಂಡ್ಸಲ್ಲಿ ನಾನು ಕೆಲವೊಂದು ಸಾಂಗ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದೀನಿ. ಇವಾಗ ನಿಮ್ಗೆ ತೋರಿಸ್ತಿದ್ದೀನಿ, ಕೇಳಿಸ್ಕೊಳ್ಳಿ. ನಂಬಲ್ಲ, ಇಂತಹದ್ದೇ ಬೇರೆ ಬೇರೆ ಮ್ಯೂಸಿಕ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದಾಯ್ತಾ. ಕ್ರೇಜಿ ಆಗಿರುವಂಥ ಫೀಚರ್ ಇದೆ. ನೀವು ಟ್ರೈ ಮಾಡಿ. ಜಸ್ಟ್ ನೀವು ಏನೊಂದು ಚಿಕ್ಕ ಪುಟ್ಟ 4-5 ವರ್ಡ್ಸ್ಗಳನ್ನ ಹಾಕ್ಬಿಟ್ಟು, ಪ್ರಾಂಪ್ಟ್ಸ್ಗಳನ್ನ ಹಾಕ್ಬಿಟ್ಟು ನೀನೇ ಲಿರಿಕ್ಸ್ ಮಾಡಿ ರೆಡಿ ಮಾಡ್ಕೊಡಪ್ಪ ಅಂತಂದರೆ ಸೆಕೆಂಡ್ಸ್ಗಳಲ್ಲೇ ಸಾಂಗೇ ರೆಡಿ ಆಗುತ್ತೆ. ಇದು ಮಾತ್ರ ಕ್ರೇಜಿ ನೆಕ್ಸ್ಟ್ ಲೆವೆಲ್ ಅಪ್ಡೇಟ್ ಇತ್ತು. ನಾನು ತುಂಬ ಹ್ಯಾಪಿ ಇದ್ದೀನಿ ಇದ್ರ ಜೊತೆಗೆ. 2 ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಇದು ಕೂಡ ಗೂಗಲ್ ಕಡೆಯಿಂದನೇ ಮತ್ತು 2 ಹೊಸ ಅಪ್ಡೇಟ್ಗಳು ಸಿಗ್ತದೆ. ಒಂದು ಗೂಗಲ್ ಫೋಟೋಸ್ ಕಡೆಯಿಂದ, ಇನ್ನೊಂದು ಗೂಗಲ್ನವರು ಈ ನ್ಯಾನೋ ಬರೋಣ ಆದಮೇಲೆ ಪೇಪರ್ ಬರೋಣ ಅಂತ ಮತ್ತೊಂದು ಹೊಸ ಟೂಲನ್ನು ಸದ್ಯದಲ್ಲೇ ಅನೌನ್ಸ್ಮೆಂಟ್ ಮಾಡಿದರೆ. ಸೊ ಮೊದಲಾಗಿ ಗೂಗಲ್ ಫೋಟೋಸ್ ಏನು ಅಪ್ಡೇಟ್ ಅಪ್ಪ ಅಂತ ಕೇಳಿದ್ರೆ, ನೀವು ವಾಯ್ಸ್ ಕಮಾಂಡ್ ಮುಖಾಂತರ ಈ ರೀತಿಯಾಗಿ ಟೆಕ್ಸ್ಟ್ ಮಾಡಿ ಅಥವಾ ಈ ಜಸ್ಟ್ ನೀವು ಫೋಟೋಸ್ನ ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ಆಪ್ಷನ್ ಹೋಗ್ಬಿಟ್ಟು ಈ AI ಕಮಾಂಡ್ ಆಪ್ಷನ್ ಕಾಣಿಸುತ್ತೆ, ಇದನ್ನ ಚೂಸ್ ಮಾಡಿಕೊಂಡು ನೀವು ಏನೇ ಟೈಪ್ ಮಾಡಿದ್ರು ಅಲ್ಲಿ ಇನ್ಸ್ಟೆಂಟ್ಲಿ ಚೇಂಜಸ್ ಆಗುತ್ತೆ. ನೀವು ಸ್ಪೆಕ್ನ ಚೇಂಜ್ ಮಾಡ್ಕೋಬೋದು, ಡ್ರೆಸ್ ಚೇಂಜ್ ಮಾಡ್ಕೋಬೋದು, ಇನ್ನಿತರ ಆಬ್ಜೆಕ್ಟ್ನ ಚೇಂಜ್ ಮಾಡ್ಕೋಬೋದು. ಸೆಕೆಂಡ್ಸ್ಗಳಲ್ಲೇ ಇದು ಗೂಗಲ್ ಜೆಮಿನಾಯ್ ಸಹಾಯದಿಂದ ನಿಮಗೆ ಇನ್ಸ್ಟೆಂಟ್ಲಿ ಎಡಿಟ್ ಮಾಡಿಕೊಡುತ್ತೆ. ಇದು ಮಾತ್ರ ಕ್ರೇಜಿ ಅಪ್ಡೇಟ್ ಆಗಿತ್ತು. ಎರಡನೇದಾಗಿ ಏನಪ್ಪ ಈ ಪೇಪರ್ ಬರೋಣ ಅಂತ ಕೇಳಿದ್ರೆ, ನಾವು ಗೂಗಲ್ ಈ ಜೆಮಿನಾಯಲ್ಲಿರುವಂಥ ಈ ನ್ಯಾನೋ ಬರೋಣ ಫೀಚರಲ್ಲಿ ಇಮೇಜ್ನ ಏನು ಕ್ರಿಯೇಟ್ ಮಾಡ್ತಿದ್ವಿ, ಸೇಮ್ ಇದೇ ಥರ ನೀವು ಯಾವುದೇ ಡಾಕ್ಗಳನ್ನ ಹಾಕ್ಬಿಟ್ಟು ನಿಮ್ಮ ಫೋಟೋ ಹಾಕಿ ಡೀಟೇಲ್ಸು, ಮೆಡಿಕಲ್ಲು ಏನೆಲ್ಲ ನೀವು ರಿಸರ್ಚ್ ಮಾಡಬೇಕಾದ್ರೆ, ಸ್ಟಡಿ ಮಾಡಬೇಕಾದ್ರೆ ನೋಟ್ಸ್ ಎಲ್ಲ ಕೂಡ ಹಾಕಿದ್ರು ಇದು ಇನ್ಸ್ಟೆಂಟ್ಲಿ ಈ ರೀತಿ ಇರುವಂಥ ಇನ್ಫೋಗ್ರಾಫಿಕ್ಸ್ಗಳನ್ನ ರೆಡಿ ಮಾಡಿಕೊಡುತ್ತೆ. ಇದರಿಂದ ನೀವೆಲ್ಲ ಡೀಟೇಲ್ಸ್ ರಿಪೋರ್ಟ್ಸ್ಗಳನ್ನ ನೋಡ್ಕೋಬೋದು. ಸ್ಪೆಷಲಿ ಡಾಕ್ಟರ್ಸ್ ಆಗಿರಲಿ, ರಿಸರ್ಚ್ ಆಗಿರಲಿ, ಸ್ಟೂಡೆಂಟ್ಸ್ ಆಗಿರಲಿ, ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಬರ್ತಿರ್ತಾರೆ ನೋಡಿ, ಇಂಥವ್ರಿಗೆ ನೋಟ್ಸ್ಗಳನ್ನ ಹಾಕ್ಬಿಟ್ಟು ಇದನ್ನ ಡೀಪಾಗಿ ಅವ್ರು ಅರ್ಥ ಮಾಡ್ಕೊಳ್ಳುವಾಗೆ ತುಂಬ ಸ್ಮಾರ್ಟ್ಲಿ ಕೆಲಸ ಮಾಡುತ್ತೆ. ಸೊ ಈ ಪೇಪರ್ ಮಾಡೋಕ್ಕೆ ನಾನು ಸೂಪರ್ ಎಕ್ಸೈಟ್ ಇದ್ದೀನಿ. ಸದ್ಯಕ್ಕೆ ಇದ್ಯಾವುದೋ ಪೇಯ್ಡ್ ವರ್ಷನಲ್ಲಿ ಓಪನ್ ಸೋರ್ಸಲ್ಲಿ ನೋಡೋಕ್ಕೆ ಸಿಗ್ತದೆ, ಬಟ್ ಅಲ್ಲಿ ಕೂಡ ಪೇಯ್ಡಾಗಿ ಯೂಸ್ ಮಾಡಬೇಕಾಗಿದೆ. ಗೊತ್ತಿಲ್ಲ, ಇದು 2 ವೀಕ್ಸಲ್ಲಿ ಆಫೀಸಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಾನು ಇದಕ್ಕೆ ತುಂಬ ಎಕ್ಸೈಟ್ ಇದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಪೇಪರ್ ಬರೋಣ?
ಕಮೆಂಟ್ ಮಾಡಿ. ಇಡಿಸ್ದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಸ್ಪೆಷಲಿ ಜಿಯೋ ಕಡೆಯಿಂದ ಒಂದು 10 ಲಕ್ಷ ಕೋಟಿ ರೂಪಾಯಿ ಅಂತ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಅದು ಈ 2026 IA ಸಮ್ಮಿಟಲ್ಲಿ ಅನೌನ್ಸ್ಮೆಂಟ್ ಮಾಡಲಾಗಿದೆ. ಸೊ ಜಿಯೋನ ಹೇಳ್ತಿದ್ದಾರೆ, ಈ ದಿವಸ ನಾವು ಈ ನೆಟ್ವರ್ಕಿಂಗು ಟವರು ಜಿಯೋನಲ್ಲಿ ಇದು ಜಾಸ್ತಿ ಫೋಕಸ್ ಮಾಡಿದ್ವಿ, ಬಟ್ ಈ ಸರ್ತಿ AI ಎರಾನಲ್ಲಿ ಡೀಪ್ ಆಗಿ ಹೋಗ್ಬಿಟ್ಟು ಇಲ್ಲಿ ಕೂಡ ಹವಾ ಮಾಡಿದೀವಪ್ಪ ಅಂತ ಇಂಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ ಹೇಳ್ತಿದ್ದಾರೆ. ಅದತ್ರ 10 ಲಕ್ಷ ಕ್ರೋರ್ ಅಂದರೆ ಈಸಿ ಅಲ್ಲ ಆಯ್ತಾ. ನೆಕ್ಸ್ಟ್ 7 ವರ್ಷಕ್ಕೆ ಇದನ್ನೆಲ್ಲ ಅಪ್ಡೇಟ್ ಮಾಡಿದ್ದಾರೆ. ಸೊ ಇದನ್ನ ಬಿಟ್ಟರೆ ಡೇಟಾ ಸೆಂಟರ್ ಆಗಿರಲಿ, ಇನ್ನರ್ಸ್ ಪವರ್ ಮತ್ತು ಎಡ್ಜ್ ಕಂಪ್ಯೂಟಿಂಗ್ ಎಲ್ಲ ತುಂಬ ಕೆಲಸ ಮಾಡಿದ್ದಾರೆ. ಬಿಕಾಸ್ ಈಗ ಆಲ್ರೆಡಿ ಇವ್ರ ಹತ್ರ ಎಲ್ಲ ಸೋರ್ಸಸ್ಗಳಿದೆ ಆಯಿತಾ, ಎಲ್ಲ ಕಡೆ ಡೇಟಾನು ಇದೆ, ಎಡ್ಜ್ ಕಂಪ್ಯೂಟಿಂಗ್ ಕೂಡ ನೆಕ್ಸ್ಟ್ ಲೆವೆಲ್ ಬಿಲ್ಡ್ ಆಗುತ್ತೆ. ಡೆಫಿನೆಟ್ಲಿ ಜಿಯೋ ಒಂದು ಒಳ್ಳೆ ಕೆಲಸ ಮಾಡ್ತಿದೆ. ಒಟ್ಟಿನಲ್ಲಿ ಜಿಯೋನವ್ರ ಹತ್ರ ತುಂಬ ದುಡ್ಡಿದೆ, ಅದಕ್ಕೆ ಇವರು ಹೈ ಲೆವೆಲ್ ಬಿಲ್ಡಪ್ ಕೊಟ್ಬಿಟ್ಟು ಬಿಲ್ಡು ಮಾಡ್ತಿದ್ದಾರೆ, ಜನಕ್ಕೆ ಸರ್ವಿಸು ಕೊಡ್ತಿದ್ದಾರೆ. ಆಮೇಲೆ ಗೊತ್ತಿಲ್ದಂಗೂ ಜನರ ಕಡೆಯಿಂದ ದುಡ್ಡು ಮಾಡ್ತಾರೆ. ಇಡಿಸ್ದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಇದು ಕೂಡ AI ಇಂಪ್ಯಾಕ್ಟ್ ಸಬ್ಮಿಟಲ್ಲಿ ನಡೆದಿರುವಂಥ ಒಂದು ಕೊಲಾಬ್ರೇಷನ್ ಅಥವಾ ಒಂದು ಒಳ್ಳೆ ಬಾಂಡಿಂಗ್ ಅಂತ ಕರಿಬೋದು. ಸೊ ಓಪನ್ ಯಾರು ಈ ಪೈನ್ ಲ್ಯಾಬ್ಸ್ ಅಂದರೆ ನಿಮಗೆ ಪೇಮೆಂಟ್ಸ್ ಮಾಡುವಂಥ ಈ ಒಂದು ಕಂಪ್ನಿ ಗೊತ್ತಿರ್ಬೋದು ನಿಮಗೆ. ಸೊ ಇವ್ರ ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು ಇವ್ರದ್ದು ಯಾವುದೋ ಹೊಸ ಮರ್ಚೆಂಟ್ ಪೇಮೆಂಟ್ ಮಾಡೋಕ್ಕೆ ಇವ್ರು ಮಾರ್ಕೆಟಲ್ಲಿ ರೆಡಿ ಆಗ್ತಿದ್ದಾರೆ. ಈ ಕೊಲಾಬ್ರೇಷನ್ನ ಮೇನ್ ಉದ್ದೇಶ ಏನಪ್ಪ ಅಂದರೆ, ಇವಾಗ ನಾವು ChatGPTನಲ್ಲೆಲ್ಲ ಈ ಬೇರೆ ಬೇರೆ ಅಪ್ಲಿಕೇಶನ್ಸ್ಗಳನ್ನು ಯೂಸ್ ಮಾಡೋದು, ಅಥವಾ ನಾನು ಹೇಳಿದ್ದೆ ಲಾಸ್ಟ್ ನ್ಯೂಸಲ್ಲಿ ಸ್ವಿಗ್ಗಿನೆಲ್ಲ ನಾವು ಆರ್ಡರ್ ಮಾಡ್ಕೋಬೋದು ಅಂತ. ಸೊ ಅಲ್ಲಿ ಪೇಮೆಂಟ್ ಗೇಟ್ವೇಗೆ ಇವರ ಸಹಾಯ ಬೇಕು, ಇವರು ಪೇಮೆಂಟ್ಸ್ಗಳನ್ನ ಮಾಡಿದಾರಪ್ಪ ಅಂತ ಗೊತ್ತಾಗ್ತಿದೆ. ಸೊ ಮುಂದಿನ ಎಲ್ಲ ಆ್ಯಪ್ಸ್ಗಳು ಸದ್ಯಕ್ಕೆ ChatGPTನಲ್ಲಿ ಆ್ಯಡ್ ಆಗಿ ಪೇಮೆಂಟ್ಸು ನೀವೆಲ್ಲ ಅಲ್ಲಿಂದ ಮಾಡಬೇಕು. ಜಸ್ಟ್ ನೀವು ಒಂದು ವಾಯ್ಸ್ ಕಮಾಂಡ್ನ ಕೊಟ್ಟರೆ ಸಾಕು, ನೀವೇನು ಮಾಡಬೇಕಾಗಿದೆ ಅದು ಸೆಕೆಂಡ್ಸ್ಗಳಲ್ಲಿ ಚುಟ್ಕಿ ಹೊಡೆಸಲ್ಲಿ ನಿಮ್ಮ AI ಮಾಡಿರುತ್ತೆ. ಒಂಥರ ChatGPT ಮುಂದಿನಲ್ಲಿ ನಿಮಗೆ ಏಜೆಂಟ್ ಆಗಿಯೂ ಕೆಲಸ ಮಾಡುತ್ತಾ. ಇಡಿಸ್ದಲ್ಲಿ ಕೊನೆಯ ನ್ಯೂಸ್ ಬರ್ತಾ ಇದೆ. ಇದು ಕೂಡ AI ಇಂಪ್ಯಾಕ್ಟ್ ಸಬ್ಮಿಟ್ಟಿಂದ ಬಂದಿರುವಂಥ ಒಂದು ಅಸಹ್ಯವಾದ ಸುದ್ದಿ ಆಯಿತಾ. ನಿಮಗೆ ಗೊತ್ತಿರುವ ಹಾಗೆ ಈ AI ಸಬ್ಮಿಟಲ್ಲಿ ಬೇರೆ ಬೇರೆ ಎಲ್ಲ ಕಾಲೇಜ್ ಯೂನಿವರ್ಸಿಟಿಗಳು ಕೂಡ ಎಂಟ್ರಿ ಕೊಟ್ಟಿದ್ದು ತಮ್ಮ AI ಇನೋವೇಷನ್ನ ತೋರ್ಸೋಕ್ಕೆ ಏನಾಗಿದೆ ಜಗತ್ತಲ್ಲಪ್ಪ ಅಂತ. ಸೊ ಇಂಥದ್ರಲ್ಲಿ ಒಂದು ಗಾಲ್ಗೋ TS ಯೂನಿವರ್ಸಿಟಿ ಅಂತ ಒಂದು ದೊಡ್ಡ ಇದು ಯೂನಿವರ್ಸಿಟಿ ಇದೆ ಆಯಿತಾ. ಸೊ ಈ ಯೂನಿವರ್ಸಿಟಿನ ಏನು ಮಾಡ್ತಿದ್ದಾರಪ್ಪ ಅಂದರೆ, ಚೈನಾದಲ್ಲಿರುವಂಥ ಒಂದು ರೋಬೋಟನ್ನು ತಂದುಬಿಟ್ಟು ನಾವೇ ಬಿಲ್ಡ್ ಮಾಡಿದ್ವಿ, 3.5 ಕೋಟಿ ಹತ್ತಿರ ಖರ್ಚು ಮಾಡಿದ್ದನ್ನೆಲ್ಲ ನಾವು ಡೆವಲಪ್ ಮಾಡ್ತಿದ್ವಿ ಅಂತ ಹೇಳ್ಬಿಟ್ಟು ಈ ಒಂದು ಸುಳ್ಳು ಸುದ್ದಿಯಿಂದ ಮಾರ್ಕೆಟಲ್ಲಿ ಎಲ್ಲ ಕಡೆ ಇದನ್ನು ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ. ಬಟ್ ಇದನ್ನೆಲ್ಲ ನೋಡಿಬಿಟ್ಟು ಚೈನಾದವರು ಆಫೀಸಲಾಗಿ ನಮ್ಮ ಟ್ವಿಟ್ಟರಲ್ಲಿ ಟ್ವೀಟ್ ಮಾಡಿಬಿಟ್ಟು, ನೋಡಿ ಇಂಡಿಯನ್ಸ್ ಇಂಪ್ಯಾಕ್ಟ್ AI ಸಬ್ಮಿಟಲ್ಲಿ ಇಂಥ ಘಟನೆ ಮಾಡ್ತಿದೆ, ಈ ರೀತಿ ಜನಕ್ಕೆ ಏನೇನೋ ಹೇಳ್ತಿದ್ದಾರಪ್ಪ ಅಂತ ಹೇಳ್ಬಿಟ್ಟು ಆಫೀಸಲ್ಲಿ ಟ್ವೀಟ್ ಮಾಡ್ತಾರೆ. ಇದು ಮಾರ್ಕೆಟ್ಲಿ ಎಲ್ಲ ಕಡೆ ತುಂಬ ವೈರಲ್ ಸುದ್ದಿ ಆಗಿದೆ. ಆ್ಯಕ್ಚುಲಿ ಇದನ್ನು ಡೀಪಾಗಿ ನೋಡ್ಕೊಂಡಾಗ ಗೊತ್ತಾಯಿತು. ಮತ್ತು ಈ ಕಾಲೇಜ್ನ ಪ್ರೊಫೆಸರ್ ಏನಿದ್ದಾರೆ ಅವರೇ ಹೇಳ್ತಾರೆ, ನಾವು ಇದನ್ನು ಸ್ವತಃ ಬಿಲ್ಡ್ ಮಾಡ್ತೀವಿ, ಹಾಗೆ ಬಿಲ್ಡಪ್ ಕೊಡ್ತಾರೆ. ಇವಾಗ ನಮ್ಮ IT ಮಿನಿಸ್ಟರ್ ಕೂಡ ಇದನ್ನು ಈ ಟ್ವೀಟ್ ಮುಖಾಂತರ ನಾವು ಇದನ್ನು ಬಿಲ್ಡ್ ಮಾಡಿದ್ವಿ ಹಾಗೆ ಅಂತ ಪೋಸ್ಟ್ ಕೂಡ ಮಾಡ್ತಾರೆ. ಬಟ್ ಇದನ್ನೆಲ್ಲ ಸ್ವಲ್ಪ ಡೀಪಾಗಿ ಆಮೇಲೆ ಹೋಗಿ ನ್ಯೂಸ್ಗಳನ್ನೆಲ್ಲ ನೋಡ್ಕೊಂಡಾಗ ನಮಗೂ ಗೊತ್ತಾಯಿತು, ಈ ಕಾಲೇಜ್ ಯೂನಿವರ್ಸಿಟಿ ಏನಿದೆ ನೋಡಿ, ಇವರೇ ಆಫೀಸಲ್ಲಿ ಹೇಳ್ತಿದ್ದಾರೆ, ಸೊ ಇದು ನಮ್ಮ ಪ್ರೊಫೆಸರು ಮಾಡಿರುವಂಥ ತಪ್ಪಾಗಿದೆ ಅಪ್ಪ ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ನಾವು ಹಿಂಗೆ ಮಾಡಿದ್ವಿ ಅಂತ ಒಂದಕ್ಕಿಂತ ಒಂದು ಉತ್ತರ ಕೊಡ್ತಿದ್ರು. ಬಟ್ ಇದೊಂಥರ ಶೇಮ್ಫುಲ್ ನ್ಯೂಸ್ ಆಯಿತಾ. ಸೊ ಇದು ಜಸ್ಟ್ ನಮ್ಮ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ವರ್ಲ್ಡ್ ವೈಡ್ ಎಲ್ಲ ಕಡೆ ಸುದ್ದಿ ಹಬ್ಬ ಹೋಗಿದೆ. ಸೊ ಇಂಥ ಘಟನೆಗಳು ಆಗಬಾರ್ದಾಗಿತ್ತು, ತಪ್ಪಾಗಬಾರ್ದಾಗಿತ್ತು. ಬಟ್ ಏನು ಮಾಡೋಕ್ಕಾಗತ್ತೆ, ನೀವು ಏನು ಮಾಡೋಕ್ಕಾಗಲ್ಲ. ಇವತ್ತಿನ ಈ ಸ್ಪೆಷಲ್ ಟೆಕ್ ಪ್ಲಸ್ AI 14ನೇ ಎಪಿಸೋಡ್ ನಿಮ್ಗೆ ಹೇಗೆ ಅನ್ನಿಸ್ತು ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ನಮಗೇನಾದರೂ ಫೀಡ್ಬ್ಯಾಕ್ ಕೊಡಬೇಕಾಗಿತ್ತು ಅಂದರೆ ಅದನ್ನ ಕೂಡ ಕಮೆಂಟ್ಸ್ ತಿಳಿಸಿ. ಸೀನಂತೆ ಮುಂದೆ ಹುಡುಗಲಿ ರೆಡಿ ಗೈಸ್, ನೆಕ್ಸ್ಟ್ ಒನ್. ನಮಸ್ಕಾರ.